ಬಿಜೆಪಿ ಆಯ್ತು, ಜೆಡಿಎಸ್ ಆಯ್ತು, ಕಾಂಗ್ರೆಸ್ ಕಥೆ ಏನು ಅಂತ ನೋಡೋದಾದ್ರೆ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ಗೆದ್ದ ಹುಮ್ಮಸ್ನಲ್ಲಿರುವ ಸಿದ್ದರಾಮಯ್ಯ ಸಂಪುಟ ಸರ್ಜರಿಗೆ ಮುಂದಾಗಿದೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ಬಗ್ಗೆ ಪ್ರಸ್ತಾಪಿಸಿರುವ ಸಿಎಂ, ಸಂಪುಟ ಸರ್ಜರಿ ಬಗ್ಗೆ ಹೈಕಮಾಂಡ್ ಒಲವು ಹೊಂದಿದೆ, ಆದರೆ ನಾನು ಯಾವುದೇ ಹೆಸರನ್ನ ಸೂಚಿಸಿಲ್ಲ. ನಿಮ್ಮ ಕಾರ್ಯವೈಖರಿ ಕಾರ್ಡ್ ಮೇಲೆ ತೀರ್ಮಾನ ಆಗುತ್ತೆ. ಬಹುತೇಕ ಜನವರಿಯಲ್ಲಿ ಸಂಪುಟ ಪುನಾರಚನೆ ಆಗಬಹುದು ಅಥವಾ ಕೆಲವರಿಗೆ ಕೊಟ್ಟು ಹೊಸಬರಿಗೆ ಅವಕಾಶ ಕೊಡಬಹುದು. ಹೈಕಮಾಂಡ್ ಒಪ್ಪಿದ್ರೆ ಅಧಿವೇಶನಕ್ಕೂ ಮೊದಲೇ ನಾಗೇಂದ್ರ ಸಂಪುಟ ಸೇರ್ಪಡೆ ಸಾಧ್ಯತೆ ಇದೆ ಅಂತ ಸಿಎಂ ಹೇಳಿದ್ದಾರೆ ಅಂತ ಪಬ್ಲಿಕ್ ಟಿವಿಗೆ ಮಾಹಿತಿ ಲಭ್ಯವಾಗಿದೆ. ಇನ್ನು ಕ್ಯಾಬಿನೆಟ್ ಸಭೆ ಮುಗಿಸಿ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತಲುಪಿದ್ದಾರೆ. ನಾಳೆ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ ನಡೆಯುತ್ತೆ. ಆ ಬಳಿಕ ಕ್ಯಾಬಿನೆಟ್ ಸರ್ಜರಿ, ಕೆಪಿಸಿಸಿಗೆ ಹೊಸ ಸಾರಥಿ, ಬೆಳಗಾವಿ ಅಧಿವೇಶನ ಹಾಗೂ ತಮ್ಮ ವಿರುದ್ಧದ ಮೂಡಾ ಕೇಸ್ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಈಗಾಗಲೇ ದೆಹಲಿಯಲ್ಲಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಸಿಎಂಗೆ ಸಾಥ್ ಕೊಡಲಿದ್ದಾರೆ. ಸಂಪುಟ ಪುನಾರಚನೆಗೆ ಸಿಎಂ ಒಲವು ತೋರದಿದ್ರೂ ಸಣ್ಣ ಪುಟ್ಟ ಬದಲಾವಣೆಯ ಪ್ರಸ್ತಾಪವನ್ನು ಡಿಕೆಶಿ ಮುಂದಿಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತೊರೆಯಲು ಷರತ್ತನ್ನು ವಿಧಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಇನ್ನು ಪಕ್ಷದ ಈ ಎಲ್ಲಾ ವಿದ್ಯಮಾನಗಳ ಬಗ್ಗೆ ಸಚಿವರ ಪ್ರತಿಕ್ರಿಯೆಗಳು ಹೀಗಿದೆ. ಯಾಕೆ ಬಿಡ್ತಾರೆ? ಏನು ತಪ್ಪು ಮಾಡಿದ್ದೀವಿ? ಅಟ್ಟು ಮೀರಿದು CMಗೆ ಹಾಗೂ ACC ಬಿಟ್ಟು ಕೊಟ್ಟದ್ದು. ಅವ್ರು ಹೇಳ್ದಂಗೆ ನಾವು ಕೇಳಬೇಕು. ಇಟ್ಸ್ ಅವರ್ ಡ್ಯೂಟಿ. ನಾನು ನಿಷ್ಠಾವಂತ ಕಾರ್ಯಕರ್ತ. ನೀವು ಆರೋಪಗಳು ನಿರಾಧಾರ, ಸುಳ್ಳು. ತ್ಯಾಗಕ್ಕೆ ಸಿದ್ಧರಾಗಬೇಕು ಕೆಲವು ಸಚಿವರು ಅಂತ ನನಗೆ ಸೂಚನೆ ಬಂದಿಲ್ಲ, ಬಂದಂತ ಹೇಳ್ತೀನಿ. ಅಧ್ಯಕ್ಷರು ದೆಹಲಿಗೆ ಹೋಗಿದ್ದಾರೆ ಮತ್ತು ಮುಖ್ಯಮಂತ್ರಿಗಳು ಇವತ್ತು ಹೋಗ್ತಾ ಇದ್ದಾರೆ. ನಾಳೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆ ಇದೆ. ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳನ್ನ ಮತ್ತು ಅಧ್ಯಕ್ಷರುಗಳನ್ನ ಕರೀತಾರೆ. ಅದಾದ್ಮೇಲೆ ಹೈಕಮಾಂಡ್ ಅವ್ರ ಜೊತೆ ಚರ್ಚೆ ಮಾಡಿ ಸಂಪುಟದ ರಿಷಫಲ್ ಬಗ್ಗೆ ಮಾತಾಡ್ತಾರೆ. ಗೊತ್ತಿಲ್ಲ. ಅದ್ರ ಜೊತೆಗೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನು ಕೂಡ ಬದಲಾಯಿಸಬೇಕು ಅನ್ನೋದೊಂದು ಕೂಗು. ಖಾತೆ ಬದಲಾವಣೆ ತಾವೇನಾದರೂ ಹೈಕಮಾಂಡಿಗೆ ಬಿಟ್ಟಿದ್ದು. ಅವ್ರೇನು ಜವಾಬ್ದಾರಿ ಕೊಟ್ಟರು ಕೂಡ ಮಾಡೋದಕ್ಕೆ ನಾನು ತಯಾರಿರ್ತೇನೆ. ಒಂದು ಪಕ್ಷ ಕ್ರಿಯಾಶೀಲವಾಗಿದ್ದರೆ ಪಕ್ಷದ ಸರ್ಕಾರದ ಮಂತ್ರಿಗಳನ್ನು ರಿವ್ಯೂ ಮಾಡೋದು, ಅವಲೋಕನೆ ಮಾಡೋದು, ಅವರ ಪರ್ಫಾರ್ಮೆನ್ಸನ್ನು ಗಮನಿಸೋದು ಸಹಜವಾದ ಪ್ರಕ್ರಿಯೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನೀವೇನಾದರೂ ಇಲ್ಲ. ಶಿವಕುಮಾರ್ ಅವರು ಭಾಳ ಒಳ್ಳೆ ಕೆಲಸ ಮಾಡಿ ಅಧಿಕಾರ ಕೂಡ ತಗೊಂಡ್ಬಂದಿದ್ದಾರೆ. ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಬೇರೆ ಬೇರೆ ಕೆಲಸ ಕಾರ್ಯಗಳು ಬಹಳಷ್ಟು ಇದೆ. ಅವರು ಮುಂದುವರೆದರೂ ಸಮಸ್ಯೆ ಇಲ್ಲ. ಆದರೆ ಯಾರಾದೊಬ್ಬರು ಪೂರ್ತಿ ಅವಧಿ ಅವ್ರು ಪೂರ್ತಿಯಾದಂಥ ಸಮಯ ಅಧ್ಯಕ್ಷರಿಗೆ ಕೊಟ್ಟು ಕೆಲಸ ಮಾಡ್ತಕ್ಕಂಥದ್ದು ಮಾಡೋದು ಕೂಡ ಅದು ಕೂಡ ತಪ್ಪಲ್ಲ. ಅದನ್ನು ನಾಳೆ ಯಾರನ್ನಾದ್ರೂ ಚೇಂಜ್ ಮಾಡಿದ್ರೆ ಹಾಗಾದ್ರೆ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತ ಅನ್ಕೋಬೇಕಾ ಸರ್? ತನೂ ಒಂದು ರಾಜಕೀಯ ಕಾರಣನೂ ಒಂದಿರುತ್ತೆ. ಬಟ್ ಈಗ ಅವ್ರು ಹೇಳಾಯ್ತು ತಿಮ್ಮಾಪುರು, ಯಾಕ್ರಿ ಬದಲಾಯಿಸ್ತಾರೆ? ಕೈ ಬಿಡಬೇಕು. ಏನಕ್ಕೆ ಕೈ ಬಿಡಬೇಕು? ಏನಾಗಿದೆ ಸರ್? ಇದು ಆರೋಪ, ಅದು ಸುಳ್ಳು. ಪ್ರೂವ್ ಎಲ್ಲ ಆಗಿದೆ. ಪ್ರೂವ್ ಆಗೋದಿರಲಿ, ಬಂದಿರೋದೇ ಸುಳ್ಳು ಅಂದ್ರೆ ಮುಗೀತಲ್ಲ. ಇನ್ನು ಇವರು ಪರಮೇಶ್ವರ್ ಸರ್ ನಿಮ್ಮ ಕತೆ ಚೇಂಜ್ ಆಗುತ್ತಾ ಅಂತ ಅದು ಹೈಕಮಾಂಡಿಗೆ ಬಿಟ್ಟಿದ್ದಂತ. ಪಾಪ ಪರಮೇಶ್ವರ್ಗೆ ಏನಾದ್ರು ಮಾಡೋದು, ಖಾತೆ ಚೇಂಜ್ ಮಾಡಿಕೊಟ್ಬಿಡ್ರಪ್ಪ. ಗೃಹ ಖಾತೆ ಅಷ್ಟು ವರ್ಷ KPCC ಅಧ್ಯಕ್ಷರಾಗಿದ್ದವರು, ಕಷ್ಟ ಕಾಲದಲ್ಲಿ ಪಕ್ಷ ನಡೆಸಿದ್ದಾರೆ. DCM ಆಗಬೇಕಾದವರು ಆಗಿದ್ದವರು. ಈಗ ಖಾತೆ ತಗೊಂಡೋಗಿ ಇದು ಏನು ಡಮ್ ಅಂತ ಗುಂಡೊಡೆಯೋದು, ಟಕ್ ಅಂತ ಸೊಲ್ಯೂಟ್ ಹೊಡೆಯೋದಕ್ಕೆ ಹಾಕ್ಬಿಟ್ಟಿದ್ದೀರಿ. ಅವ್ರ ಕತೆ ಬೇಡ, ಹೆಂಗಾರು ಮಾಡಿ ಬದಲಾಯಿಸ್ಕೊಬಿಟ್ರಿ ಅವ್ರಿಗೆ. ಅಲ್ಲ ಸರ್, ಈ ನಾಗೇಂದ್ರ ವಿರುದ್ಧ ಆರೋಪ ಬಂದಿದ್ದು ಅದಕ್ಕೆ ಅಲ್ವಾ ರಾಜೀನಾಮೆ ತಗೊಂಡಿದ್ದು? ಅದಿನ್ನೂ ಮುಕ್ತ ಆಗಿಲ್ಲ ಅಲ್ಲ ಸರ್? ಇನ್ನು ಇವ್ರ ಚಾರ್ಜ್ ಶೀಟಲ್ಲಿ ಮುಕ್ತ ಆಗೋಗಿದೆ SITಗೆ. ಇದಾಗಿಲ್ಲ. ಹಾಗಾಗಿ ಅದನ್ನು ಹೇಗೆ ಟ್ರೀಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವರು ವಿಲ್ ಹ್ಯಾವ್ ಟು ವೇಟ್ ಅಂಡ್ ಸಿ. ನಾಳೆ ಇದರಲ್ಲಿ ಹೆಚ್ಚು ಕಡಿಮೆ ಆದರೆ ಮತ್ತೆ ಎಂಬರಾಸ್ಮೆಂಟನ್ನು ಫೇಸ್ ಮಾಡಬೇಕಾಗತ್ತೆ. ಇಲ್ಲ, ನಮ್ದು ತನಿಖೆಯಲ್ಲಿ ಪ್ರೂವ್ ಆಗಿದೆ, ಅಷ್ಟೇ ಸಾಕು. ಅಷ್ಟೇ ಸಾಕು ಅಂತಂದ್ರೆ ಮುಂದೆ ಅದೊಂದು ಹೊಸ ಸಂಪ್ರದಾಯ ಆಗತ್ತೆ. ಒಂದು SIT ಮಾಡ್ಕೊಳ್ಳೋದು, ಯಾವುದೇ ಮಂತ್ರಿ ಮೇಲೆ ಏನಾದ್ರು ಬಂದಾಗ ಆಯಾ ಸರ್ಕಾರಗಳು ಅದರ ಒಂದು ಕ್ಲೀನ್ ಚೀಟ್ ತೊಗೊಳ್ಳೋದು, ವಾಪಸ್ ಕರ್ಕೊಂಬರೋದು. ಕೇಳಿದ್ರೆ ನಮ್ಮ ತನಿಖೆ ಆಗಿದೆಯಲ್ಲ ಅಂತಂದ್ರೆ ಆಯಿತು, ಮಾತು ಉಳಿಸ್ಕೊಂಡಿದ್ದೀವಿ ಅನ್ನೋ ಥರ ಅಷ್ಟೇ. ಅದಾಗತ್ತೆ. ಅಬಕಾರಿ ಇಲಾಖೆಯ ಭ್ರಷ್ಟಾಚಾರ ಹೇಗಿದೆ ಅಂದರೆ ಅದು ಏನಿದೆ, ಅದೇನಿದೆ ಹೊಸದಾದ ಯಾಕೆ ಸರ್ ಆ ಇಲಾಖೆ ವಿಚಾರದಲ್ಲಿ ಭ್ರಷ್ಟಾಚಾರ? ಮಂಡ್ಯ ಅಬಕಾರಿ ಇಲಾಖೆಯಲ್ಲಿ ಬಾರ್ ಲೈಸೆನ್ಸ್ಗೆ ಯಾರೋ 40 ಲಕ್ಷ ಲಂಚ ಕೇಳಿದ್ರಂತೆ. ಅದು ಮುಂದಕ್ಕೆ ಹೋಗೋಣ, ಒಂದು ವಿರಾಮ ತಗೊಂಡ್ಬಿಡೋಣ ಅಲ್ಲ. ಇವ್ರು ಕೇಳಿದ್ರಲ್ಲ ಮಂತ್ರಿಗಳು, ಯಾಕೆ ತೆಗಿಬೇಕು, ಯಾಕ್ರಿ ಕೈ ಬಿಡಬೇಕು? ಅದು ಸರ್ ಅದು ದೂರು, ಅದು ನಿರಾಧಾರ ಬಿಡ್ರಿ ಅಂತ ಹೇಳಾಗಿದೆ. ಸೊ ಇದನ್ನ ಯಾರು ಆಧಾರ ಅಂತ ತಗೊಳ್ಳೋದಾದ್ರೆ ಈ ವಿರಾಮ ತಗೊಂಬಂದು ಹೇಳೋಣ, ನೋಡೋಣ.